ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಮೊದಲೆಲ್ಲ ಡಿಮ್ಯಾಟ್ ಅಕೌಂಟ್ ಬೇರೆ ಕಡೆ ಹೋಗಿ ಕ್ರಿಯೇಟ್ ಮಾಡಬೇಕಿತ್ತು. ಆದರೆ ಈಗ ನಿಮ್ಮ ಮೊಬೈಲ್ನಲ್ಲಿ ಕೇವಲ 10 ನಿಮಿಷಗಳ ಒಳಗೆ ಕ್ರಿಯೇಟ್ ಮಾಡ್ಕೋಬಹುದು. ಹಾಗಿದ್ರೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಗೌರ್ಮೆಂಟ್ ಕಡೆಯಿಂದ ನೀಡಿರುವ ಐಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಪಾನ್ ಕಾರ್ಡ್, ಇದು ಕಂಪಲ್ಸರಿ ಬೇಕೇ ಬೇಕು. ಹಾಗೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಹೀಗೆ ಬೇರೆ ಬೇರೆ ಡಾಕ್ಯುಮೆಂಟ್ ಮುಖಾಂತರ ವೆರಿಫೈ ಮಾಡ್ಕೋಬಹುದು. ನೆಕ್ಸ್ಟ್, ಅಡ್ರೆಸ್ ಪ್ರೂಫ್. ನಿಮ್ಮ ಅಡ್ರೆಸ್ನ ವೆರಿಫೈ ಮಾಡೋದಕ್ಕೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಹೀಗೆ ಯಾವುದಾದ್ರೂ ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಈ ಐಡೆಂಟಿಟಿ ಹಾಗೂ ಅಡ್ರೆಸ್ ವೆರಿಫೈ ಮಾಡಲಿಕ್ಕೆ ನಿಮಗೆ ಡಾಕ್ಯುಮೆಂಟ್ನ ಹಾರ್ಡ್ ಕಾಪಿ ಅವಶ್ಯಕತೆ ಇರಲ್ಲ. ನಿಮ್ಮ ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಹೀಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಫೋಟೋ ಅಪ್ಲೋಡ್ ಮಾಡಿದರೆ ಸಾಕಾಗುತ್ತೆ. ನೆಕ್ಸ್ಟ್, ಬ್ಯಾಂಕ್ ಪ್ರೂಫ್. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ನಿಂದ ಡಿಮ್ಯಾಟ್ ಅಕೌಂಟ್ಗೆ ಅಮೌಂಟ್ ಆ್ಯಡ್ ಮಾಡೋದಿದ್ರೆ ಅಥವಾ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ನಿಂದ ಅಮೌಂಟ್ ಬ್ಯಾಂಕ್ಗೆ ವಿಡ್ರಾ ಮಾಡೋದಿದ್ರೆ ಇದು ಬೇಕೇ ಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಪ್ರೂಫ್ಗೆ ಅಕೌಂಟ್ ನಂಬರ್, IFSC ಕೋಡ್, ಹೀಗೆ ಡೀಟೇಲ್ಸ್ನ ಅಪ್ಲೋಡ್ ಮಾಡಬಹುದು. ಅಥವಾ ರೀಸೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಬಹುದು. ಅಥವಾ ಕ್ಯಾನ್ಸಲ್ಡ್ ಚೆಕ್ ಮುಖಾಂತರ ಕೂಡ ಮಾಡಬಹುದು. ಇನ್ನು ಕೆಲವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ಸೆಲ್ಫಿ ಕೇಳುತ್ತೆ, ಸಿಗ್ನೇಚರ್ ಕೇಳುತ್ತೆ, ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಇದಿಷ್ಟು ನೆಸೆಸರಿ ಇರುವಂಥದ್ದು. ಇವೆಲ್ಲ ಕೊಟ್ಟು ವೆರಿಫೈ ಆಗಿ ಅಕೌಂಟ್ ಆಕ್ಟಿವೇಶನ್ ಆದ ಮೇಲೆ ನೀವು ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, ETFs, IPO, ಹೀಗೆ ಎಲ್ಲ ಥರದ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೇ ನೀವು ಒಂದು ವೇಳೆ ಫ್ಯೂಚರ್ ಆ್ಯಂಡ್ ಆಪ್ಷನ್ನಲ್ಲಿ ಟ್ರೇಡಿಂಗ್ ಮಾಡೋದಿದ್ರೆ ನಿಮ್ಮ ಇನ್ಕಮ್ ಪ್ರೂಫ್ ಕೊಡಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಬ್ಯಾಂಕ್ ಪ್ರೂಫ್, ನಿಮ್ಮ ಸೆಲ್ಫಿ, ಸಿಗ್ನೇಚರ್, ಈ ತರಹದ ಡಾಕ್ಯುಮೆಂಟ್ಗಳು ಬೇಕಾಗಿರುತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ. ಒಂದು ವೇಳೆ ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡೋದಿದ್ರೆ ಇನ್ಕಮ್ ಪ್ರೂಫ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.